ತೇಜು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಸೊ ಇವತ್ತು ನಾನು ಹಳ್ಳಿ ಪವರ್ನ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ, ಅಂದರೆ ಇವತ್ತಿನ ದಿವಸದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಪ್ರೊಮೋ ಮುಖಾಂತರ ಬಿಟ್ಟಿದ್ದಾರೆ. ಸೊ ಅದನ್ನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನೆಲ್ಲ ಆಗುತ್ತೆ ಇವತ್ತು. ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ನನ್ನ ಕಂಪ್ಲೀಟಾಗಿ ನೋಡಿ, ಒಂಚೂರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೀಕ್ಷಕರೇ. ಸೊ ಮೊದಲನೇದಾಗಿ ಬರೋದಾದರೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ವೀಕ್ಷಕರೇ. ಸೊ ಇವತ್ತು ಏನು ನಡೀತಾ ಇದೆ ಹಳ್ಳಿ ಪವರಲ್ಲಿ ಅನ್ನೋದಾದರೆ, ಅದು ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ ನಡೀತಾ ಇದೆ ವೀಕ್ಷಕರೇ. ಸೊ ನೀವೆಲ್ಲ ಕೇಳ್ಬೋದು, ಅದು ಬರೀ ಆಚರಣೆ ಇರುತ್ತಾ ಇಲ್ಲ ಏನಾದ್ರು ಟಾಸ್ಕ್ಗಳಿರುತ್ತಾ ಅಂತ. ಸೊ ಟಾಸ್ಕ್ಗಳು ಪಕ್ಕ ಇರ್ತಾರೆ, ಅಕ್ಕುಲ್ ಬಾಲಾಜಿ ಎಲ್ಲಿರ್ತಾರೋ ಅಲ್ಲಿ ಟಾಸ್ಕ್ಗಳು ಇರ್ತದೆ. ಸೊ ಅದೇ ರೀತಿಯಾಗಿ ಫಸ್ಟು ಫ್ಲ್ಯಾಗ್ ಹಾಸ್ಟಿಂಗ್ ಆಗುತ್ತೆ ವೀಕ್ಷಕರೇ. ಎಲ್ಲರೂ ಎದ್ದು ಫ್ಲ್ಯಾಗ್ ಮಿಲ್ಟ್ರಿ ಡ್ರೆಸ್ಸಲ್ಲಿ ರೆಡಿಯಾಗಿ ಅದಾದ ನಂತರ ಅವರು ಫ್ಲ್ಯಾಗ್ ಹಾಸ್ಟಿಂಗ್ಗೆ ಹೋಗ್ತಾರೆ ವೀಕ್ಷಕರೇ. ಅದೊಂದು ಶಾಲೆಗೆ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬೇರೆ ಕಡೆ ಸೆಟಪ್ ಮಾಡಿರೋದು. ಸೊ ಅದಾದ ನಂತರ ಒಂದು ಕಠಿಣವಾದ ಟಾಸ್ಕ್ ಇರುತ್ತೆ. ಸೊ ಟಾಸ್ಕು ಏನಿರುತ್ತೆ ಅನ್ನೋದಾದರೆ, ಸೊ ಮಿಲ್ಟ್ರಿ ಅವ್ರಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಏನೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ಗಳ ಜೊತೆ ಇದು ಮಾಡೋದು. ಸೊ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಟಾಸ್ಕು ಹೇಗಿದೆ ಅಂತ. ಸೊ ಮಿಲ್ಟ್ರಿ ಅವ್ರಿಗೆ ಸೆಲೆಕ್ಷನ್ ಮಾಡಬೇಕಾದ್ರೆ ಏನೆಲ್ಲ ಟಾಸ್ಕ್ ಇರುತ್ತೆ, ಸೊ ಅದೇ ರೀತಿಯಾದ ಟಾಸ್ಕ್ಗಳು ಇಲ್ಲೂ ಸಹ ಮಾಡಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವೀಕ್ಷಕರೇ ನೀವು. ಸೊ ಇಲ್ಲಿ ಟೈರೆಲ್ಲ ಎತ್ತೋದಂತೆ, ಮತ್ತು ಒಂದು ಚಿಕ್ಕದಾದ ಪ್ಲೇಸ್ನಲ್ಲಿ ನೆಡ್ಕೊಬರೋದು ಮೇಲಿಂದ ಕೆಳಗಡೆ, ಹಾಗೂ ರೋಪ್ ಕ್ಲೈಂಬಿಂಗ್ ಇರ್ಬೋದು. ಸೊ ಎಲ್ಲ ಒಂದು ಟಾಸ್ಕ್ಗಳು ಯಾರು ಇದರಲ್ಲಿ ವಿನ್ ಆಗ್ತಾರೆ ಅವ್ರಿಗೆ ಸ್ವಲ್ಪ ಪುಷ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿನ್ನೆ ನೀವು ನೋಡಿರ್ಬೋದು ನಿನ್ನೆ ಒಂದು ಎಪಿಸೋಡು. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ತುಂಬ ಚೆನ್ನಾಗಿತ್ತು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮೇಲ್ಗಡೆ ಜಾಲಿ ಹಾಕಿದ್ದಾರೆ, ಅಂದರೆ ತುಂಬ ಚುಚ್ಚುವ ಒಂದು ನೋವಾಗುವಂಥ, ಅದ್ರ ಮುಟ್ಟರೆ ನೋವಾಗುವಂಥ ಒಂದು ವಸ್ತುನ ಹಾಕಿದ್ದಾರೆ. ಸೊ ಅದ್ರ ಕೆಳಗಡೆ ನೆಟ್ಕೋಬೇಕು. ಅದಂತ ನೋಡ್ತಾ ಇರ್ಬೋದು, ನಾನು ಹೇಳ್ದಂಗೆ ಕ್ಲೈಂಬಿಂಗ್ ಇದೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ವೀಕ್ಷಕರೇ ನೀವು. ಸೊ ಅದಾದ ನಂತರ ಒಬ್ಬರು ಬಿದೋಗ್ತಾನೂ ಇದ್ದಾರೆ, ನೀವು ಇಲ್ಲಿ ಕಾಣಿಸ್ತಾ ಇರ್ಬೋದು. ಅದ್ರ ಜೊತೆ ಮಿಲ್ಟ್ರಿ ಅವರು ಇದ್ದಾರೆ ವೀಕ್ಷಕರೇ. ಸೊ ಅವ್ರ ಸಪೋರ್ಟ್ಗೋಸ್ಕರ ಮಿಲ್ಟ್ರಿ ಅವ್ರನ್ನೂ ಸಹ ಒಂದು 2-3 ಜನ ಕರೆಸಿರ್ತಾರೆ. ಯಾಕಂದರೆ ಇದೆಲ್ಲ ಟಾಸ್ಕ್ ಮಾಡ್ಬೇಕಾದ್ರೆ ಅವರ ರಿಸ್ಕ್ ಮೇಲೆ ಮಾಡಿರ್ತಾರೆ, ಅಂದರೆ ಕಂಟೆಸ್ಟೆಂಟ್ ರಿಸ್ಕ್ ಮೇಲೆ ಮಾಡಿರ್ತಾರೆ. ಸೊ ಆದ್ದರಿಂದ ಅವ್ರಿಗೆ ಸ್ವಲ್ಪ ಬಚಾವ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡಿರ್ತಾರೆ ವೀಕ್ಷಕರೇ. ನೋಡ್ತಾ ಇರ್ಬೋದು ಈ ಥರ ಎಲ್ಲ ಹತ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಮಾಡಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬರು ಕಂಟೆಸ್ಟೆಂಟ್ ಆಲ್ರೆಡಿ ಬಿದ್ದೋಗ್ಬಿಟ್ಟಿದ್ದಾರೆ ವೀಕ್ಷಕರೇ. ತುಂಬ ಕಠಿಣವಾಗಿರ್ತಾರೆ ವೀಕ್ಷಕರೇ, ಯಾಕಂದರೆ ಮಿಲಿಟ್ರಿ ಅವರೇ ಒಬ್ಬರು ರಿಜೆಕ್ಟ್ ಆಗಿಬಿಡ್ತಾರೆ. ಬಟ್ ಅದು ಹುಡುಗಿರಲ್ಲಿ ಮಾಡೋದಂದರೆ ತುಂಬ ಕಷ್ಟ ಇರುತ್ತೆ. ಸೊ ಆದರೂ ಸಹ ಸುಮಾರು ಜನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ವಿನ್ ಆದವರು ಯಾರು ಅನಿಸುತ್ತೆ ನನ್ನ ಪ್ರಕಾರ ಅನ್ನೋದ್ರೆ ಅನೀಶಾ ಅವರು ವಿನ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಪ್ರೋಮೋದಲ್ಲಿ ನೋಡಿದಾಗ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ಇಲ್ಲಿ ನೋಡ್ತಾ ಇರ್ಬೋದು ನೀವು ಅನೀಶಾ ಅವರು ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡೋಣ ಯಾರು ಅಂತ. ನೋಡ್ತಾ ಇರ್ಬೋದು ಇಲ್ಲಿ ವೀಕ್ಷಕರೇ. ಸೊ ಇಲ್ಲಿ ಒಬ್ಬರು ಕಂಟೆಸ್ಟೆಂಟು ಸಹ ಬಿದ್ದುಬಿಟ್ಟಿದ್ದಾರೆ. ತುಂಬ ನೋವಾಗುತ್ತೆ ವೀಕ್ಷಕರೇ, ಯಾಕಂದರೆ ಸ್ವಲ್ಪ ತಲೆನ ಮೇಲೆತ್ತಿದ್ರು ಚುಚ್ಚಿಬಿಡುತ್ತೆ ಅದು. ಸೊ ಅವರ ರಿಸ್ಕ್ ಮೇಲೆ ಆಡ್ತಾ ಇರ್ತಾರೆ, ಅದು ಇನ್ನೂ ಡೇಂಜರಸ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜಂಪ್ ಮಾಡಬೇಕು, ಮತ್ತು ಒಂದು ಏಣಿ ಇಟ್ಕೊಂಡು ಮೇಲೆ ಹತ್ಬೇಕು ವೀಕ್ಷಕರೇ. ತುಂಬ ಕಠಿಣವಾದ ಟಾಸ್ಕ್ಗಳಿರುತ್ತೆ ವೀಕ್ಷಕರೇ, ನೀವಿಲ್ಲಿ ಗಮನಿಸ್ತಾ ಇರ್ಬೋದು. ಸೊ ಇಲ್ಲಿ ವಿನ್ನರ್ ಯಾರು ಅಂತ ನೋಡ್ತಾ ಇರ್ಬೋದು ಇಲ್ಲಿ. ಸೊ ನನ್ನ ಪ್ರಕಾರ ಇವರು ಅನೀಶಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇನ್ನೂ ಪ್ರೋಮೋಗಳು ಬಿಡ್ತಾ ಇರ್ತಾರೆ, ನಾನು ನಿಮಗೆ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇರ್ತೀನಿ, ಇದೇ ರೀತಿಯಾದ ಅಪ್ಡೇಟ್ಸ್ಗಳು. ಸೊ ನಿಮಗೆ ಇದೇ ರೀತಿಯಾದ ಅಪ್ಡೇಟ್ಸ್ಗಳು ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಯಾಕಂದರೆ ನಾನು ಡೈಲಿ ತಿಳಿಸ್ಕೊಡ್ಬೇಕಂದ್ರೆ ನಿಮ್ಮ ಸಪೋರ್ಟು ಹೆಚ್ಚಾಗಿ ಬೇಕಾಗಿರುತ್ತೆ. ಸೊ ದಯವಿಟ್ಟು ಕಮೆಂಟ್ ಮಾಡೋದಂತೂ ಮರೆಯೋಕೆ ಹೋಗ್ಬಿಡಿ. ಇದೇ ರೀತಿಯಾದ ಹಳ್ಳಿ ಪವರ್ಸ್ ಬಗ್ಗೆ ಒಂದು ಅಪ್ಡೇಟ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮಗೆ ನಾನು ತಿಳಿಸ್ಕೊಡ್ತೀನಿ, ಹೊಸ ಪ್ರೊಮೋ ಬಿಟ್ಟದಲ್ಲ ಒಂದೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.